ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 4. ಏನು ವೆಬ್ ಸೀರೀಸ್ ಎಲ್ಲ ತುಂಬ ನೋಡ್ತೀಯಾ ಅಂತ ಸಾಮ್ರಾಟ್ ಕೇಳಿದನು. ಹಾಗೇನಿಲ್ಲ, ಯಾವಾಗಲಾದರೂ ಒಂದೋ ಎರಡೋ ನೋಡ್ತೀನಿ ಅಂತ ಅವಳು ಹೇಳಿದ್ಲು. ಅದಕ್ಕೆ ಈ ತಲೆಗೆ ಅದೇ ತುಂಬಿಕೊಂಡಿದೆ ಅಂತ ಬೆರಳಿನಿಂದ ಮೆಲ್ಲಗೆ ತಲೆಯನ್ನು ಕುಟ್ಟಿದವನು, ಇದನ್ನು ಓದಿ ನೋಡು ಅಂತ ರಾಶಿಗೆ ಕೊಟ್ಟು ಓದಲು ಹೇಳಿದನು. ಈಗ ಆ ಪತ್ರವನ್ನು ಓದಿದಳು ರಾಶಿ. ಓದ್ತಾ ಓದ್ತಾ ಅವಳ ಕಣ್ಣುಗಳು ಮಂಜಾದವು. ಸ್ವಲ್ಪ ಸಮಯದಲ್ಲೇ ಕಣ್ಣೀರು ಧಾರಾಕಾರವಾಗಿ ಸುರಿಯಲು ಆರಂಭಿಸಿತು. ಆದರೆ ತುಟಿಗಳು ಮಾತ್ರ ನಗ್ತಾ ಇದ್ವು. ಅವಳ ಕಣ್ಣೀರಿನಲ್ಲೂ ಒಂದು ಆನಂದವನ್ನು ಕಂಡನು ಸಾಮ್ರಾಟ್. ಏನು ಮೇಡಮ್, ಹೀಗೆ ಅಳ್ತಿದ್ದೀರಾ ಅಂತ ಸಾಮ್ರಾಟ್ ಕೇಳಿದ. ನೀವ್ಯಾರು ಅಂತ ಕಣ್ಣೀರು ಸುರಿಸ್ತಾನೆ ನಗ್ತಾ ಕೇಳಿದ್ಲು ರಾಶಿಕಾ. ನನ್ನ ಹೆಸರು ಸಾಮ್ರಾಟ್ ಅಂತ, ನಿನ್ನ ಗಂಡ ಅಂತ ಹೇಳಿ ಅವನು ಮಂಚದ ಮೇಲೆ ಹೋಗಿ ಕೂತನು. ಅವಳು ಓಡ್ ಬಂದು ಅವನ ಮುಂದೆ ನಿಂತು, ನೀವು ಸತ್ಯ ಹೇಳಿ, ನೀವು ಯಾರು? ನಿಮಗೆ ನಾನು ಮೊದಲೇ ಗೊತ್ತಾ? ಆಮೇಲೆ ಯಾಕೆ ಬೆಳಗ್ಗೆ ನನ್ನ ಗೊತ್ತಿಲ್ಲ ಹಾಗೆ ಮಾತನಾಡಿ ಭಯಪಡಿಸಿದ್ರಿ ಅಂತ ಮುಗ್ಧವಾಗಿ ಕೇಳಿದ್ದು. ಅವಳ ಕೈಯನ್ನು ಹಿಡಿದು ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡವನು, ನೀನು ಆಸೆಪಟ್ಟ ಹಾಗೆ ನಿನ್ನ ಅಮ್ಮನ ಸಮಾಧಿ ಇರುವ ಆ ತೆಂಗಿನ ತೋಟ ಇನ್ಮೇಲೆ ನಿನಗೆ ಸ್ವಂತ. ಯಾರೂ ನಿನ್ನ ಹತ್ರದಿಂದ ಕಿತ್ಕೊಳ್ಳಲ್ಲ. ಅದನ್ನು ಒಡೆದು ತೆಂಗಿನ ತೋಟನ ನಾಶ ಮಾಡಿ ಯಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಕೂಡ ಅಲ್ಲಿ ಕಟ್ಟೋದಿಲ್ಲ, ಕಟ್ಟಲು ಸಾಧ್ಯ ಇಲ್ಲ ಅಂತ ನಗ್ತಾ ಹೇಳಿದನು ಸಾಮ್ರಾಟ್. ತುಂಬ ಥ್ಯಾಂಕ್ಸ್ ರೀ. ನನ್ನ ಕೈಯಲ್ಲಿ ಎದುರಿಸಿ ಹೋರಾಡಲು ಆಗಲಿಲ್ಲ. ನನ್ನ ಅಪ್ಪನ ಹತ್ರ ಎಷ್ಟೇ ಹೇಳಿದರೂ ಕೇಳದೆ ಆ ಜಯದೇವ್ಗೆ ನನ್ನ ತೋಟವನ್ನು ಮಾರಿದರು. ನನ್ನ ಅಮ್ಮನ ಸಮಾಧಿಯೇ ನನಗೆ ದೇವಸ್ಥಾನ. ಎಷ್ಟೋ ಸಲ ನಾನು ಅಲ್ಲೇ ಮಲಗಿ ನಿದ್ದೆ ಮಾಡಿದ್ದೀನಿ. ಎಲ್ಲ ಕೈ ಜಾರಿ ಹೋಗ್ತಿದೆ ಅಂತ ನಾನು ಎಷ್ಟು ಅತ್ತೆ ಗೊತ್ತಾ? ಆದರೆ ನನ್ನ ಅಪ್ಪ ಕೇಳಲೇ ಇಲ್ಲ. ಆ ಸಮಾಧಿ ಹೋದರೆ ಹೋಗಲಿ, ನೀನು ಅವನಿಗೆ ಹೆಂಡತಿ ಆಗಬೇಕು ಅಂದರು. ಆ ಜಯದೇವ್ ಅಮ್ಮ ಇದ್ದಾಗಲೇ ಆ ತೋಟವನ್ನು ಅಳಿಸಿ ಸಮಾಧಿ ಒಡೆದು 5 ಸ್ಟಾರ್ ಹೋಟೆಲ್ ಕಟ್ಟಿಸ್ತೀನಿ ಅಂತ ಹೇಳಿದ್ದ. ಅವ್ರ ಹತ್ರನೂ ಕೇಳಿಕೊಂಡೆ, ಆದರೆ ಅವನು ಕೂಡ ಕೇಳಲಿಲ್ಲ. ಮದುವೆ ಮುಗಿದ ಕೂಡಲೇ ಮೊದಲು ಅದನ್ನು ಒಡಿಬೇಕು ಅಂತ ಹೇಳಿದ್ದ. ಅವರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಯೋಚನೆ ಮಾಡಿದೆ, ಅವನ ಹತ್ರ ಮಾನ ಕಳ್ಕೊಂಡು ಬದುಕಿರೋದಕ್ಕಿಂತ ಮಾನದೊಂದಿಗೆ ಸತ್ತರೆ ಸಾಕು ಅಂತ ಮದುವೆ ಮಂಟಪದಿಂದ ನಾನು ತಪ್ಪಿಸ್ಕೊಂಡು ಬಂದೆ. ಆಗಲೇ ಬಿದ್ದು ಪ್ರಜ್ಞೆ ತಪ್ಪಿತು. ಈಗ ಎಲ್ಲಿದ್ದೀನಿ? ಇಲ್ಲಿದ್ದೀನಿ. ಆದರೆ ಈ ಪತ್ರವನ್ನು ನೀವು ನನ್ನ ಹತ್ರ ಕೊಟ್ಟಿದ್ದೀರಾ ಅಂದರೆ ಖಂಡಿತ ನಾನು ಯಾರು ಅನ್ನೋದು ನಿಮಗೆ ಗೊತ್ತಿರಲೇಬೇಕು. ಆ ಜಯದೇವ್ ಅವನು ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ತಾನೆ. ನನ್ನಿಂದ ನಿಮಗೆ ತೊಂದರೆ ಬೇಡ, ನಾನು ಇಲ್ಲಿಂದ ಹೊರಟು ಹೋಗಿಬಿಡ್ತೀನಿ ಅಂತ ಅಳ್ತಾ ಹೇಳಿದ್ಲು ರಾಶಿ. ಅವಳ ಕಣ್ಣೀರನ್ನ ಒರೆಸಿದವನು, ಆ ಜಯದೇವ್ ಇನ್ಮೇಲೆ ಏನೂ ಮಾಡಲು ಆಗಲ್ಲ, ಅವನೇ ಉರಿದು ಬೂದಿಯಾಗಿ ಹೋಗಿದ್ದಾನೆ ಅಂತ ಹೇಳಿದನು. ಏನು ಹೇಳ್ತಾ ಇದ್ದೀರಾ ನೀವು ಅಂತ ಆಘಾತದಿಂದ ನೋಡಿದ್ಲು. ಇಲ್ಲಿ ನೋಡು ರಾಶಿಕಾ, ಅವನ ಕತ್ತು ಸಿಳಿನೇ ನಾನು ನಿನಗೆ ತಾಳಿ ಕಟ್ಟಿ ಎತ್ಕೊಂಡು ಬಂದಿದ್ದು. ಈ ಮನೆಯವರಿಗೆ ಗೊತ್ತಿರೋ ಮಟ್ಟಿಗೆ ನಾನು ನಿನ್ನನ್ನು ಪ್ರೀತಿಸಿದೆ. ನಿನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಬಲವಂತವಾಗಿ ಮದುವೆಯಾಗಿ ಕರ್ಕೊಂಡು ಬಂದಿದ್ದೀನಿ ಅಂತಷ್ಟೇ ಗೊತ್ತು. ನೀನು ಯಾರು ಅನ್ನೋ ವಿಷಯ ನನ್ನನ್ನು ಬಿಟ್ಟರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿಲ್ಲ. ಇನ್ಮೇಲೆ ಗೊತ್ತಾಗಲೂಬಾರ್ದು. ನೀನು ಆ ರಾಜೀವಪ್ಪನ ಮಗಳು ಅನ್ನೋದನ್ನು ಪೂರ್ತಿಯಾಗಿ ಈಗಲೇ ಮರೆತುಬಿಡು. ಈ ಸಾಮ್ರಾಟ್ಗೆ ನೀನು ಹೆಂಡತಿ. ನಿನ್ನ ಮನಸ್ಸು ಬದಲಾಗೋವರೆಗೂ ಖಂಡಿತ ನಾನು ನಿನ್ನನ್ನು ಕಷ್ಟಪಡಿಸಲ್ಲ, ನಿನ್ನನ್ನು ಮುಟ್ಟೋದು ಇಲ್ಲ. ಸ್ವಲ್ಪ ದಿನ ಹೋಗಲಿ, ನೀನೇ ನನ್ನ ಅರ್ಥ ಮಾಡ್ಕೊಳ್ತೀಯ. ಆಮೇಲೆ ನಿನ್ನ ಪ್ರೀತಿಯೊಂದಿಗೆ ನಿನ್ನನ್ನು ಪೂರ್ತಿಯಾಗಿ ಸ್ವೀಕರಿಸ್ತೀನಿ. ಅಲ್ಲಿವರೆಗೂ ನಮಗೆ ಅಲ್ದಿದ್ರೂ ನಮ್ಮ ಕುಟುಂಬದವರಿಗಾದರೂ ಸಂತೋಷವಾಗಿರೋ ಥರ ನಟಿಸ್ಕೊಂಡಾದರೆ ಸಾಕು, ಇರಬೇಕು. ಓಕೆನಾ? ಅರ್ಥ ಆಯ್ತಾ ಅಂತ ಹೇಳಿದನು. ಅವಳು ಎರಡೂ ಕಡೆಗೂ ತಲೆಯನ್ನು ಆಡಿಸಿದ್ಲು. ಏನಾದರೂ ಒಂದು ಕಡೆ ಆಡಿಸು ಅಂತ ಅವನು ಕೇಳ್ದ. ನೀವು ಯಾರು? ನನಗೋಸ್ಕರ ಯಾಕೆ ಇಷ್ಟೆಲ್ಲ ಮಾಡಿದ್ರಿ ಅಂತ ಮತ್ತೆ ಕೇಳಿದ್ಲು. ಅವಳ ಕೆನ್ನೆಗಳನ್ನು ತನ್ನ ಕೈಗಳಲ್ಲಿ ಹಿಡಿದವನು, ಇಲ್ಲಿ ನೋಡು, ಮತ್ತೆ ಮತ್ತೆ ನೀನು ಎಷ್ಟು ಸಲ ಕೇಳಿದ್ರು ನೀನು ತಿಳ್ಕೊಬೇಕಾಗಿರೋದು ಒಂದೇ ವಿಷಯ. ನೀನು ಈ ಸಾಮ್ರಾಟ್ನ ಹೆಂಡತಿ. ಅದು ಬಿಟ್ಟು ಸದ್ಯಕ್ಕೆ ನೀನು ಏನು ತಿಳ್ಕೊಬೇಡ. ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನನಗೆ 100% ಹೆಂಡತಿಯಾಗಿ ಬದಲಾದ ಮೇಲೆ
ನಿನ್ನ ಹತ್ರ ಎಲ್ಲ ವಿಷಯನ ಹೇಳ್ತೀನಿ. ಅಲ್ಲಿವರೆಗೂ ಫ್ರೀಯಾಗಿರು. ಇಲ್ಲಿ ನಿನ್ನ ಯಾರು ಏನು ಅನ್ನೋದಿಲ್ಲ. ನೀನು ಸಂತೋಷವಾಗಿ ಇರಬಹುದು ಅಂದ. ಈ ಊರಲ್ಲಿ ನಿನ್ನ ಅಪ್ಪ ಕಾಲಿಡಲ್ಲ. ಅವನಿಂದ ನಿನಗೆ ಯಾವ ತೊಂದರೆ ಕೂಡ ಬರಲ್ಲ. ಜಯದೇವ್ ತನ್ನ ಗುಂಪಿನ ಜೊತೆ ಸತ್ತು ಹೋಗಿದ್ದಾನೆ. ಅವನಿಂದನೂ ಇನ್ಮೇಲೆ ನಿನಗೆ ತೊಂದರೆ ಇಲ್ಲ. ನಾನು ಬಂದಿದ್ದೆ ನಿನ್ನನ್ನು ಮಂಟಪದಿಂದ ಎತ್ಕೊಂಡು ಹೋಗೋದಕ್ಕೆ. ಅದರ ಮುಂಚೆಯೇ ನೀನು ತಪ್ಪಿಸ್ಕೊಂಡು ಬಂದು ಜಯದೇವ್ ನಿನ್ನನ್ನು ಅಟ್ಟಿಸ್ಕೊಂಡು ಬಂದಾಗ ಕರೆಕ್ಟಾಗಿ ನನ್ನ ಕಾರಲ್ಲೇ ಬಂದು ಪ್ರಜ್ಞೆ ತಪ್ಪಿದೆ ನೀನು. ಅವನನ್ನು ಮುಗಿಸಿ ನಿನ್ನ ಮದುವೆಯಾಗಿ ಕರ್ಕೊಂಡು ಬಂದಿದ್ದೀನಿ. ಕಾನೂನು ಪ್ರಕಾರ ನಾನು ಮಾಡಿದ ಕೊಲೆ ತಪ್ಪೆ. ಆದರೆ ನ್ಯಾಯ ಮತ್ತು ಧರ್ಮದ ಪ್ರಕಾರ ಅದು ಅವನಿಗೆ ಕೊಟ್ಟ ಶಿಕ್ಷೆ. ಅಂಥ ಮೃಗಗಳನ್ನು ಕಾನೂನು ಮುಂದೆ ನಿಲ್ಲಿಸಿದ್ರು ಹಣಬಲ ಅಧಿಕಾರ ಬಲದಿಂದ ಹೊರಗಡೆ ಬಂದುಬಿಡ್ತಾರೆ. ಎಷ್ಟೋ ಹೆಣ್ಮಕ್ಳ ಜೀವನ ಹಾಳು ಮಾಡಿದ್ದಾನೆ ಆ ಜಯದೇವ್. ಅವನಿಗೆ ನಾನು ಕೊಟ್ಟ ಶಿಕ್ಷೆ ಸರಿಯಾಗೇ ಇದೆ ಬಿಡು. ಈ ಇಡೀ ಗ್ರಾಮ ಒಬ್ಬರ ಹಿಡಿತದಲ್ಲಿ ಇದೆ. ಅದು ನಮ್ಮ ಅಯ್ಯ. ಈ ಗ್ರಾಮದೊಳಗಡೆ ಇದುವರೆಗೂ ಪೊಲೀಸ್ ಕಾಲಿಟ್ಟಿಲ್ಲ, ಇಡೋಕ್ಕೂ ಬಿಟ್ಟಿಲ್ಲ ಬಿಡು. ಇಲ್ಲಿ ನೀತಿ ನೇರ ನಡೆ ತುಂಬಿರುತ್ತೆ. ಅನ್ಯಾಯ ತಲೆ ಎತ್ತೋಕೆ ಆಗಲ್ಲ. ಅದಕ್ಕೆ ನಿನ್ನ ಅಪ್ಪ ಇಲ್ಲಿ ಕಾಲಿಡೋಕ್ಕೂ ಆಗಲ್ಲ. ಮುಖ್ಯವಾಗಿ ಹೇಳ್ತೀನಿ, ಮತ್ತೆ ಹೇಳ್ತೀನಿ, ನೀನು ಯಾರು ಅನ್ನೋ ವಿಷಯ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ತಿಳಿಯದೇ ಇರೋವರೆಗೂ ನಿನಗೆ ನೆಮ್ಮದಿ. ಈ ಮನೆ ಪೂರ್ತಿ ನಿನಗೆ ಸ್ವಂತ. ಮನಸ್ಸನ್ನು ಕೆಡಿಸ್ಕೊಂಡು ಗೊಂದಲ ಮಾಡ್ಕೋಬೇಡ. ನೆಮ್ಮದಿಯಾಗಿ ಮಲಗು ಅಂದ ಸಾಮ್ರಾಟ್. ಅಂದಹಾಗೆ ನೀನು ತುಂಬ ದಿನದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನಿಸುತ್ತೆ. ನಿನ್ನ ಅಮ್ಮ ಪಕ್ಕದಲ್ಲೇ ಇರೋ ಹಾಗೆ ಅಂದ್ಕೋ. ನೆಮ್ಮದಿಯಾಗಿ ಹೋಗಿ ಮಲಗು ಅಂತ ಹೇಳಿದನು ಸಾಮ್ರಾಟ್. ಅವಳಿಗೆ ತಿಳಿಯದಂತೆ ಈಗ ಸಾಮ್ರಾಟ್ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ಲು ರಾಶಿಕಾ. ಮೃದುವಾಗಿ ಅವಳ ತಲೆ ಸವರಿದನು ಸಾಮ್ರಾಟ್. ತುಂಬ ಹೊತ್ತು ಹಾಗೆಯೇ ಕುಳಿತಿದ್ದ ಸಾಮ್ರಾಟ್ ಅವಳು ಗಾಢ ನಿದ್ದೆಗೆ ಜಾರಿದ ಮೇಲೆ ಅವಳನ್ನು ಎತ್ತಿ ಬೆಡ್ ಮೇಲೆ ನೇರವಾಗಿ ಮಲಗಿಸಿ ಅವನು ಕೂಡ ಪಕ್ಕದಲ್ಲೇ ಮಲಗಿದನು. ದೀರ್ಘಕಾಲ ಉರಿತಾ ಇದ್ದ ಬೆಂಕಿ ಈಗ ಅವಳ ಸಾಮೀಪ್ಯದಲ್ಲಿ ಸಂಪೂರ್ಣವಾಗಿ ತಣ್ಣಗಾಯಿತು. ಅವಳನ್ನು ನೋಡ್ತಲೇ ಸಾಮ್ರಾಟ್ ಹೆಚ್ಚು ಹೊತ್ತು ನಿದ್ರಿರಲಿಲ್ಲ. ಕೆಲವೇ ಗಂಟೆಗಳ ಕಾಲ ಮಲಗಿರಬಹುದು. ಮುಂಜಾನೆಯೇ ಎಚ್ಚರಗೊಂಡವನು ಮತ್ತೆ ತನ್ನ ಕೈಯನ್ನು ತಲೆಗೆ ಆಧಾರವಾಗಿ ಇಟ್ಕೊಂಡು ಅವಳ ಕಡೆ ತಿರುಗಿ ಅವಳನ್ನೇ ಆರಾಧಿಸ್ತಾ ನೋಡ್ತಾ ಇದ್ದನು ಸಾಮ್ರಾಟ್. ತನ್ನನ್ನು ಮರೆತು ಆರಾಧಿಸ್ತಿದ್ದವನಿಗೆ ಗಡಿಯಾರ ಸಮಯ 5 ಗಂಟೆ ಅಂತ ನೆನಪಿಸ್ತು. 5 ಗಂಟೆ ಆಯಿತು, ಎಲ್ಲರೂ ಎದ್ದಿರ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಬರಲು ಪ್ರಾರಂಭಿಸ್ತಾರೆ. ಇವಳು ಬೇರೆ ಹೀಗೆ ಮಲಗಿದಾಳೆ ಅಂತ ಯೋಚಿಸಿದವನು, ರಶಿಕಾ ಏಳು, ಸಮಯ 5 ಗಂಟೆ ಆಯಿತು ನೋಡು. ಏ ರಾಶಿ ಏಳೆ ಅಂತ ಸಾಮ್ರಾಟ್ ತಟ್ಟಿ ಎಬ್ಬಿಸಲು ಅವಳು ಹೊರಡಾಡ್ತಾ ಮಲಗಿದ್ಲು. ರಶಿಕಾ, ಏನು ಮಾಡ್ತಿದ್ದೀಯಾ ಏಳು, ಮನೆಯಲ್ಲಿ ಎಲ್ಲರೂ ಎದ್ದಿರ್ತಾರೆ ಅಂತ ಸಾಮ್ರಾಟ್ ಮತ್ತೆ ಅವಳ ಕೆನ್ನೆಯನ್ನು ತಟ್ಟಿ ಎಬ್ಬಿಸಲು, ಏಯ್ ಪ್ರಭಾ, ನನಗೆ ನಿದ್ದೆ ಬರ್ತಿದೆ ಕಣೆ, ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಅವನ ಕೈಯನ್ನು ಎಳೆದು ತನ್ನ ಎದೆಗೆ ಅಪ್ಪಿಕೊಂಡು ಮಲಗಿದ್ಲು. ಸರಿಯಾಗಿ ಹೋಯಿತು ಅಂತ ಮತ್ತೊಮ್ಮೆ ಕೈಯಿಂದ ಎದ್ದು ಮತ್ತೊಂದು ಕೈಯಿಂದ ತನ್ನ ತಲೆಯನ್ನು ಚಚ್ಕೊಂಡವನು, ಹಲೋ ಬೇಬಿ, ನೀವಿರೋದು ನಿಮ್ಮ ಹಾಸ್ಟೆಲ್ ರೂಮ್ನಲ್ಲಿ ಅಲ್ಲ, ನಿಮ್ಮ ಅತ್ತೆ ಮನೆಯಲ್ಲಿ. ನಿಮ್ಮ ಪಕ್ಕದಲ್ಲಿ ಇರೋದು ನಿಮ್ಮ ಫ್ರೆಂಡ್ ಪ್ರಭಾ ಅಲ್ಲ, ನಿಮ್ಮ ಗಂಡ ಸಾಮ್ರಾಟ್ ಅಂತ ನೆನಪಿಸಲು ಅಷ್ಟರಲ್ಲೇ ಎಚ್ಚೆತ್ಕೊಂಡವಳು ವೇಗವಾಗಿ ಎದ್ದು ಕುಳಿತಳು. ಎಲ್ಲಿದ್ದೇವೆ ಅನ್ನೋದು ಅವಳಿಗೆ ಮಾತು ಹೋಗಿತ್ತು. ಕಣ್ಣುಗಳನ್ನು ಉಜ್ಜಿ ಸುತ್ತಲೂ ನೋಡಲು ಸಾಮ್ರಾಟ್ ಅವಳ ಮುಂದೆ ಕುಳಿತಿದ್ದ. ಏನು ಅಂತ ಸಾಮ್ರಾಟ್ ಕೇಳಲು, ಏನೂ ಇಲ್ಲ ಅಂದ್ಲು. ಮತ್ತೆ ತಬ್ಬಿಬಾಗಿ ನೋಡಲು, ಇಲ್ಲಿ ನೋಡು, ಏನಾಯಿತು ನಿನಗೆ, ಎಲ್ಲ ಮರ್ತ್ಬಿಟ್ಯಾ, ಒಳ್ಳೆ ನಿದ್ದೆ ಅನಿಸುತ್ತೆ ಅಂತ ಸಾಮ್ರಾಟ್ ಕೇಳ್ದ. ಹೌದು ರೀ, ತುಂಬ ದಿನಗಳ ನಂತರ ನೆಮ್ಮದಿಯಾಗಿ ನಿದ್ದೆ ಮಾಡಿದೆ ಅಂದ್ಲು ಹಂಬಲದಿಂದ. ಸರಿ, ಸಮಯ 5 ಆಯಿತು, ಮನೆಯಲ್ಲಿ ಎಲ್ಲರೂ 4 ಗಂಟೆಗೆ ಎದ್ದಿರ್ತಾರೆ. ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಆಮೇಲೆ ನಾನು ಸ್ನಾನ ಮಾಡಿ ಇಬ್ಬರು ಕೂಡ ಒಟ್ಟಿಗೆ ಕೆಳಗಡೆ ಹೋಗೋಣ ಅಂದನು. ಸರಿ ರೀ ಅಂತ ಎದ್ದವಳು ತನ್ನ ತಲೆ ಕೂದಲನ್ನು ಚಚ್ಚಿಕೊಂಡು ಬಾಚಿಕೊಂಡು ಸ್ವಲ್ಪ ಸರಿದಿದ್ದ ಸೀರೆಯನ್ನು ಸರಿಪಡಿಸ್ತಾ 2 ಹೆಜ್ಜೆ ಮುಂದೆ ಇಟ್ಲು. ನಂತರ ಯೋಚಿಸಿ ಮತ್ತೆ ಸಾಮ್ರಾಟ್ ಕಡೆ ತಿರುಗಿ, ಹೌದು ರೀ, ಆ ಕಬೋರ್ಡ್ನಲ್ಲಿ ಇರೋದೆಲ್ಲ ಯಾರ ಸೀರೆಗಳು, ಎಲ್ಲ ಹೊಸದಾಗೇ ಇವೆ. ಅದರ ಜಾಕೆಟ್ ಅಳತೆಗೆ ಕರೆಕ್ಟಾಗಿ, ಅಂದರೆ ನನ್ನ ಅಳತೆ ಕರೆಕ್ಟಾಗಿ ಇದೆ ಅಂತ ಕೇಳಲು, ಅದೆಲ್ಲ ನನ್ನ ಹೆಂಡತಿದು ಅಂತ ಕಣ್ಣು ಮಿಟುಕಿಸಿ ಸಾಮ್ರಾಟ್ ಹೇಳ್ದ. ವೇಗವಾಗಿ ತನ್ನ ತಲೆಯನ್ನು ಕೊಡವಿಕೊಂಡವಳು, ಇಲ್ಲಿ ನೋಡಿ, ಆಟ ಆಡಬೇಡಿ,
ನಿನ್ನೆ ನೀವು 7 ಹೆಂಡ್ತೀರು 8 ಹೆಂಡ್ತೀರು ಅಂತ ಕತೆ ಹೇಳಿ ನನ್ನ ಚೆನ್ನಾಗಿ ಭಯಪಡಿಸಿದ್ರಿ. ಕೊನೆಗೆ ನೋಡಿದರೆ ಏನೂ ಇಲ್ಲ. ಆದರೆ ಈಗ ನಿಜ ಹೇಳಿ, ಆ ಸೀರೆ ಎಲ್ಲ ಯಾರ್ದು? ನನ್ನ ಅಳತೆಗೆ ಹೇಗೆ ಸರಿಯಾಗಿದೆ ಅಂತ ಮತ್ತೆ ಒಮ್ಮೆ ಅವಳು ಕೇಳಲು ಮಂಚದಿಂದ ಕೆಳಗಡೆ ಇಳಿದವನು ತನ್ನ ಪಂಚೆಯನ್ನು ಸರಿಯಾಗಿ ಕಟ್ಕೊಳ್ತಾಳೆ ಅವಳ ಹತ್ತಿರ ಬಂದು ಅವಳ ಹೆಗಲ ಮೇಲೆ 2 ಕೈಗಳನ್ನು ಇಟ್ಟು ಅವಳ ಎತ್ತರಕ್ಕೆ ತಲೆಬಾಗಿ ಅವಳ ಹಣೆಗೆ ಹಣೆಯನ್ನಿಟ್ಟು ನಿಂತ ಸಾಮ್ರಾಟ್. ನಾನು ಸುಳ್ಳು ಹೇಳ್ತಿಲ್ಲ, ಎಲ್ಲವೂ ನನ್ನ ಹೆಂಡತಿಯದು. ಅಂದರೆ ನಿಂದೆ ರಾಶಿಕಾ, ಅವೆಲ್ಲ ನಿನಗೋಸ್ಕರ ನಾನು ತಗೊಂಡ ಸೀರೆಗಳು. ಬ್ಲೌಸ್ ಅಳತೆ ಸರಿಯಾಗಿರುತ್ತೆ, ಯಾಕಂದರೆ ಅಳತೆ ಕೊಟ್ಟಿದ್ದು ನಿನ್ನ ಗಂಡ ಅಂತ ಹೇಳಲು, ಅಯ್ಯೋ ನನಗೇನು ಅರ್ಥ ಆಗ್ತಿಲ್ಲ, ನನ್ನ ಅಳತೆ ನಿಮ್ಗೆ ಹೇಗೆ ಗೊತ್ತು ಅಂತ ರಾಶಿಕಾ ಕೇಳಿದ್ಲು. ಹೇಗೆ ಅಂದರೆ ನೀನು ಸ್ನಾನ ಮಾಡಿ ನಿನ್ನ ಬ್ಲೌಸ್ ಒಣಗಲು ಹಾಕಿದಾಗ ನಿನಗೆ ಗೊತ್ತಿಲ್ಲ ಹಾಗೆ ಹಾಸ್ಟೆಲ್ನಿಂದ ಕದ್ದು ತಂದಿದ್ದೆ ಅಂತ ನಗುತ್ತಾ ಹೇಳಿದವನು ವಿಚಿತ್ರವಾಗಿ ನೋಡಿದ್ಲು ರಾಶಿಕಾ. ಏನು ಹೇಳ್ತಿದ್ದೀರಾ? ಹಾಸ್ಟೆಲಿಂದ ಕದ್ದು ತಂದ್ರಾ? ಹಾಗಾದರೆ ನಿಮಗೆ ನಾನು ಎಷ್ಟು ದಿನದಿಂದ ಗೊತ್ತು? ನೀವು ಹೇಗೆ ಅಂತ ಅರ್ಥವಾಗದೆ ರಾಶಿಕಾ ಕೇಳಲು, ಈಗ ಅವಳಿಂದ ದೂರ ಸರಿದವನು ಅವಳ ಹೆಗಲ ಮೇಲೆ ಕೈ ಹಾಕಿ ಅವಳನ್ನು ಮೆಲ್ಲಗೆ ಕರೆದೊಯ್ದು ಡ್ರೆಸ್ಸಿಂಗ್ ರೂಮಿಗೆ ಕರೆದುಕೊಂಡು ಹೋದ. ಕಬೋರ್ಡ್ ತೆಗೆದು ಅಲ್ಲಿ ಬಣ್ಣ ಬಣ್ಣದ ಸುಂದರವಾದ ಸೀರೆಗಳನ್ನು ಜೋಡಿಸಿ ಇಡಲಾಗಿತ್ತು. ಅದನ್ನು ತೋರಿಸಿದವನು, ಇದರಲ್ಲಿ ಎಷ್ಟು ಸೀರೆಗಳಿದೆಯೋ ಅಷ್ಟು ದಿನದಿಂದ ನೀನು ನನಗೆ ಗೊತ್ತು ಅಂದನು. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಜಾಯಿನ್ ಬಟನ್ನ ತಗೊಂಡು ಮೆಂಬರ್ಶಿಪ್ನ ತಗೊಂಡು ಮೆಂಬರ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.